ಹಲೋ ಫ್ರೆಂಡ್ಸ್, ಕುಕಿಂಗ್ ಟೈಮ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ಕೈಮಾ ಉಂಡೆ ಸಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಮಟನ್ ಕೈಮಾ ಉಂಡೆ. ಮಟನ್ ಕೈಮಾಗೆ ಅರ್ಧ kg ಕೈಮಾ, ಅದ್ರ ಜೊತೆಗೆ ಒಂದು 4 ಪೀಸ್ ಕೊಟ್ಟಿರ್ತಾರೆ. ಮಸಾಲೆಗೆ ಶುಂಠಿ, ಬೆಳ್ಳುಳ್ಳಿ 2, ರುಚಿಗೆ ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮೆಟೊ 1, ಲವಂಗ ಒಂದು 4ರಿಂದ 5, ಚಕ್ಕೆ 1 ಇಂಚು, ಕಪ್ ಮೆಣಸು ಮತ್ತು ಗಸಗಸೆ, ಕೊತ್ತಂಬರಿ, ಪುದೀನ, ಕಾಯಿ ತುರಿ, ರೆಡ್ ಚಿಲ್ಲಿ ಪೌಡರ್, ಧನಿಯಾ ಪುಡಿ, ಮಟನ್ ಮಸಾಲ, ಪೆಪ್ಪರ್ ಪೌಡರ್, ಈರುಳ್ಳಿ, ಕೊತ್ತಂಬರಿ, ಹುರ್ಗಡ್ಲೆ ಒಂದು 4ರಿಂದ 5 ಸ್ಪೂನ್ ಹುರ್ಗಡ್ಲೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ತೀನಿ. ಹುರ್ಗಡ್ಲೆನ ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚಕ್ಕೆ, ಲವಂಗ, ಈರುಳ್ಳಿ, ಕಾಳುಮೆಣಸು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆದಮೇಲೆ ಗ್ರೀನ್ ಚಿಲ್ಲಿ 2, ಬೆಳ್ಳುಳ್ಳಿ, ಶುಂಠಿ, ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಟೊಮೆಟೊ 1, ಗಸಗಸೆ 1 ಟೇಬಲ್ ಸ್ಪೂನ್, ಹಾಕ್ಕೊಂಡು ಟೊಮೆಟೊ ಮೆತ್ತಗಾಗೋವರೆಗೆ ಫ್ರೈ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ಕೊತ್ತಂಬರಿ, ಪುದೀನ, ಕಾಯಿ ತುರಿ, ರೆಡ್ ಚಿಲ್ಲಿ ಪೌಡರ್ 1½ ಟೇಬಲ್ ಸ್ಪೂನ್, ಧನಿಯಾ ಪುಡಿ 2 ಟೇಬಲ್ ಸ್ಪೂನ್, ಅರಿಶಿನ ಪುಡಿ, ಫ್ರೈ ಮಾಡಿಟ್ಟಿರೋಂಥ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ. ನೋಡಿ, ಸ್ವಲ್ಪ 1-2 ಸ್ಪೂನಷ್ಟು ಮಸಾಲೆ ಸೈಡಿಗೆ ತೆಗೆದಿಟ್ಕೊಳ್ತೀನಿ. ಕೈಮಾಗೆ ಇದಕ್ಕೆ ಒಂಚೂರು ಎಣ್ಣೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಅರ್ಧ ಈರುಳ್ಳಿ ಸಣ್ಣ ಕಟ್ ಮಾಡಿ ಹಾಕ್ಕೊಳ್ತೀನಿ. ಇದು ಸ್ವಲ್ಪ ಫ್ರೈ ಆದಮೇಲೆ ದಪ್ಪ ಪೀಸ್ ಮಟನ್ ಕೊಟ್ಟಿರ್ತಾರಲ್ಲ ಅದನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇರೋಣ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಫ್ರೈ ಆದಮೇಲೆ ರುಬ್ಬಿಟ್ಟಿರೋಂಥ ಮಸಾಲೆ ಹಾಕ್ಕೊಳ್ಳೋಣ.
ಆಲ್ರೆಡಿ ಮಸಾಲೆ ಎಲ್ಲ ಫ್ರೈ ಮಾಡಿ ಹಾಕಿರೋದ್ರಿಂದ ತುಂಬ ಹೊತ್ತೇನು ಫ್ರೈ ಮಾಡಬೇಕು ಅಂತೇನಿಲ್ಲ. ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಆ ಮಟನ್ನು ಮಸಾಲೆ ಒಳಗೆ ಬೇಯ್ತಾ ಇರಲಿ. ನಾವು ಅಷ್ಟೊತ್ತಿಗೆ ಕೈಮಾ ಉಂಡೆ ರೆಡಿ ಮಾಡ್ಕೊಳ್ಳೋಣ. ಮತ್ತೆ ನೀರು ಹಾಕ್ಕೊಳ್ಬೇಕಾಗತ್ತೆ. ಇಷ್ಟೇ ಮಸಾಲೆಯಲ್ಲಿ ಬೇಯ್ತಾ ಇರಲಿ. ರುಚಿಗೆ ತಕ್ಕಷ್ಟು ಉಪ್ಪು. ಮಿಕ್ಸಿ ಜಾರ್ಗೆ ರುಬ್ಬಿಟ್ಟು ಸೈಡಿಗೆ ತಕ್ಕೊಂಡಿದ್ವಲ್ಲ, 1-2 ಸ್ಪೂನ್ ಅಷ್ಟು ಮಸಾಲ ಹಾಕ್ಕೊಂಡು ಕೈಮಾ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ತುಂಬ ಮಾಡ್ಕೊಬಾರ್ದು, ಸುಮ್ಮನೆ 1-2 ಸಲ ಇದು ಮಾಡ್ಕೊಬೇಕಷ್ಟೆ. ಮಾಡಿಕೊಂಡು ನೋಡಿ ಈ ಥರ ಮಾಡಿಟ್ಕೊಂಡು ಈರುಳ್ಳಿ, ಕೊತ್ತಂಬರಿ, ನಾವು ಪೌಡ್ರ್ ಮಾಡಿಟ್ಟಿರೋಂಥ ಹುರಿಗಡಲೆ ಪುಡಿ 1-2 ಟೇಬಲ್ ಸ್ಪೂನ್, ಚಿಲ್ಲಿ ಪೌಡರ್ ನೋಡಿಕೊಂಡು ಸ್ವಲ್ಪ ಹಾಕ್ಕೊಳ್ಳಿ. ಮಟನ್ ಮಸಾಲ 1 ಸ್ಪೂನ್, ಪೆಪ್ಪರ್ 1 ಟೇಬಲ್ ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು. ಮಸಾಲೆಗೆ ಹಾಕಿರ್ತೀವಿ, ಇದಕ್ಕೂ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಕಣ್ಣಿನ ಅಳತೆ ಅಂತ ಗೊತ್ತಾಗುತ್ತೆ ಎಷ್ಟು ಹಾಕ್ಕೋಬೇಕು ಅಂತ. ಆ ಥರ ಮೆಜರ್ಮೆಂಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ನೋಡಿ ಈ ಥರ ಇದನ್ನ ಕಲಿಸ್ಕೊಂಡು ಉಂಡೆ ಕಟ್ಕೊಬೇಕು. ತುಂಬ ದಪ್ಪ ಮಾಡಬೇಡಿ, ಬೇಯೋದು ನಿಧಾನ ಆಗುತ್ತೆ. ಮೀಡಿಯಮ್ ಸೈಜ್ ಉಂಡೆ. ನಾನೊಂದು ನಿಂಬೆಹಣ್ಣು ಗಾತ್ರದಷ್ಟು ಮಾಡ್ಕೊಳ್ತಾ ಇದ್ದೀನಿ. ಬೇಯ್ತಾ ಇನ್ನು ಸ್ವಲ್ಪ ದಪ್ಪ ಆಗುತ್ತೆ. ಇದು ನೋಡ್ಕೊಂಡು ಮಾಡ್ಕೊಳ್ಳಿ. ಈಗೆಲ್ಲ ಉಂಡೆಗಳು ಮಾಡಿಟ್ಕೊಂಡಿದ್ದೀನಿ. ಸಾಂಬಾರೆಲ್ಲ ಎಣ್ಣೆ ಬಿಟ್ಕೊಂಡು ಕುದೀತಾ ಇದೆ. ಮಸಾಲೆ ನೋಡ್ಕೊಳ್ಳೋಣ. ಸಾಂಬಾರು ಎಷ್ಟು ತೆಳುವಾಗಿ ಬೇಕಂತ ನೋಡಿಕೊಂಡು ಮಾಡ್ಕೊಳ್ಳೋಣ. ನಾನು ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ತೆಳು ಮಾಡ್ಕೊಂಡಿದ್ದೀನಿ. ಈಗ ಇದೊಂದು ಕುದಿ ಬಂದಮೇಲೆ ಉಂಡೆ ಹಾಕ್ಕೊಳ್ಳೋಣ. ಕುದಿ ಬರ್ತಾ ಇದೆ ಫ್ರೆಂಡ್ಸ್. ಈಗ ಉಂಡೆ ಹಾಕ್ಕೊಳ್ತೀನಿ. ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಎಲ್ಲೆಲ್ಲಿ ಖಾಲಿ ಇದೆ ಅನ್ಸುತ್ತೆ ಅಲ್ಲೆಲ್ಲ ಉಂಡೆ ಹಾಕ್ಕೊಳ್ಳಿ. ತುಂಬ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್. ನೀವು ಒಂದ್ಸಲಿ ನಾನು ಮಾಡಿರೋ ಮೆಥಡಲ್ಲಿ ಮಾಡಿ ನೋಡಿ ಫ್ರೆಂಡ್ಸ್. ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಈ ಉಂಡೆ ಹಾಕಿಬಿಟ್ಟು ಮಿಕ್ಸ್ ಮಾಡಬಾರ್ದು, ಸುಮ್ಮನೆ ಹಿಂಗೆ ಆಡಿಸ್ಬೇಕಷ್ಟೇ, ಇಲ್ಲಾಂದರೆ ಎಲ್ಲ ಒಡ್ಕೊಂಡ್ಬಿಡುತ್ತೆ. ಲೋ ಫ್ಲೇಮಲ್ಲೇ ಒಂದು 15 to 20 ಮಿನಿಟ್ಸ್ ಮಾಡಬೇಕಿಲ್ಲ. ನೋಡಿ ಈಗ ಇದು
ನಾನು ಸ್ಪೂನ್ ತಗೊಂಡು ಒಂದ್ಸಲಿ ತಳ ಏನಾದರೂ ಅಂಟಿದೆಯಾ ಅಂತ ಒಂದ್ಸಲಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಣ್ಣೆ ಎಲ್ಲ ಬಿಟ್ಕೊಳ್ತಾ ಇದೆ, ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ ನಿಮಗೆ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಮಟನ್ ಕೈಮಾ ಉಂಡೆ ಸಾಂಬಾರ್ ರೆಡಿ ಫ್ರೆಂಡ್ಸ್. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.